ಅಮೂಲ್ಯ, ಹೇಳಿ ಅತ್ತೆ. ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೆ ದೇವರ ಆಶೀರ್ವಾದ ಬೇಕಾಗುತ್ತಮ್ಮ. ಹೋಗಿ ಆ ಕೃಷ್ಣನ ಆಶೀರ್ವಾದ ತಗೋ. ನಾನು ಬರ್ತೀನತ್ತೆ. ನಿನ್ನ ನೋಡ್ತಿದ್ರೆ ಪಾಪ ಅನಿಸ್ತಿದೆ ಅಮೂಲ್ಯ. ಯಾಕತ್ತೆ? ಮೊದಲನೇ ಸಲ ನೀನು ಸಾಕ್ಷಿ ಹೇಳಕ್ಕೆ ಕೋರ್ಟ್ಗೆ ಹೋಗ್ತಿದ್ಯಾ. ಅದು ಅಲ್ಲದೆ ನಿನಗೆ ಸುಳ್ಳು ಬೇರೆ ಹೇಳಕ್ ಬರಲ್ಲ. ಭಯ ಆಗ್ತಿದೆ ನನಗೆ. ಅದರಲ್ಲಿ ಭಯ ಪಡ್ಕೊಳ್ಳೋದು ಏನಿದೆ ಅತ್ತೆ? ಲಾಯರ್ ಹೇಳ್ಕೊಟ್ಟಂಗೆ ಹೇಳಿದ್ರೆ ಆಯ್ತು. ಹಾಗಲ್ಲಮ್ಮ, ನೀನು ತುಂಬ ಮಾತಾಡ್ತೀಯ, ತುಂಬ ಜೋರಿದ್ಯಾ ಅನ್ನೋದೇನೋ ನಿಜ. ಆದರೆ ನ್ಯಾಯ ದೇವತೆ ಮುಂದೆ ನಿಂತ್ಕೊಂಡು ಸುಳ್ಳು ಹೇಳೋದು ಅಂದರೆ ಎಂಥವ್ರಿಗಾದ್ರೂ ಭಯ ಆಗುತ್ತಲ್ವಾ? ಅದಕ್ಕೆ ನೀನು ಏನು ಹೇಳಿಬಿಡ್ತೀಯೋ ಅಂತ ಭಯ ಆಗ್ತಿದೆ. ಏನಾದ್ರೂ ಆಗಲಿ ಅಮೂಲ್ಯ, ಆರ್ತಿ ತಾಳಿ ಉಳಿಸೋ ಜವಾಬ್ದಾರಿ ನಿಂದು. ಅವಳ ಜೀವನ ನಿನ್ನ ಕೈನಲ್ಲಿದೆ. ಆ ಶ್ರೀಕೃಷ್ಣ ಪರಮಾತ್ಮ ನಿನಗೆ ಸುಳ್ಳು ಹೇಳೋ ಶಕ್ತಿ ಕೊಡಲಿ. ನಿಂಗೆ ಆರ್ತಿಗೆ ಒಳ್ಳೇದಾಗಲಿ. ಹೋಗ್ಬನ್ನಿ. ಅಮೂಲ್ಯ, ನೀವು ಹೋಗೋ ಕೆಲಸ ಹಣ್ಣಾಗ್ಲಿ. ಬರ್ತಾ ವಿಕ್ರಾಂತನ್ನು ಕರ್ಕೊಂಡು ಬನ್ನಿ. ನೀವೇನು ತಲೆ ಕೆಡ್ಸ್ಕೊಂಬೇಡಿಮ್ಮ. ಬರ್ತಾ ವಿಕ್ರಾಂತ್ ಬಾವನು ನಮ್ಮ ಜೊತೆಗೆ ಕರ್ಕೊಂಡು ಬರ್ತೀವಿ. ಅಮೂಲ್ಯ, ಹೊರಡೋಣ ಬಾ. ಹಾ, ಬಂದೆ. ಹೋಗಿ ಬರ್ತೀವಿ. ಹಲೋ ಸರ್. ಹಲೋ ವೇದಾಂತ್. ಸರ್, ಇವತ್ತು ವಿಕ್ರಾಂತಿಗೆ ಬೇಲ್ ಆಗುತ್ತಲ್ಲ ಸರ್? ಖಂಡಿತ ವೇದಾಂತ್, ಬೇಲ್ ಸಿಗುತ್ತೆ. ಆದರೆ ಒಂದು ವಿಚಾರ ಮರಿಬೇಡಿ, ವಿಟ್ನೆಸ್ ಬಾಕ್ಸ್ ಬಂದು ನಿಮ್ಮ ಶ್ರೀಮತಿಯವರು ನಾನು ಹೇಳ್ಕೊಟ್ಟಾಗ ಹೇಳಬೇಕು. ಆಗ ಮಾತ್ರ ಬೇಲ್ ಸಿಗುತ್ತೆ. ಅದರ್ವೈಸ್ ನಾನೇನು ಮಾಡೋಕ್ಕಾಗಲ್ಲ. ಸರ್, ಅದು ಖಂಡಿತವಾಗ್ಲೂ ಹೇಳ್ತಾಳೆ ಸರ್. ನೀವು ಹೇಳ್ಕೊಟ್ಟಿರೋದೆಲ್ಲ ಅವ್ಳು ನೆನಪಿದೆ. ವಿಕ್ಕಿ ಪರವಾಗಿ ಸಾಕ್ಷಿ ಹೇಳ್ತಾಳೆ ಅಲ್ವಾ ಅಮ್ಮ? ಹಾ ಅಕ್ಕ, ಹೇಳ್ತೀನಿ. ಬನ್ನಿ, ಮತ್ತೆ ಕೋರ್ಸ್ ಸ್ಟಾರ್ಟ್ ಆಗೋ ಟೈಮ್ ಆಯಿತು. ಹೋಗೋಣ. ವಿಕ್ಕಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ನಾನು ಚೆನ್ನಾಗಿದ್ದೀನಿ ಆರ್ತಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನೇನು ತಲೆ ಕೆಡ್ಸ್ಕೊಬೇಡ. ಬೇಲಿಗೆ ಏನೇನು ಬೇಕು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿ ಬೇಗನೆ ಬೇಲ್ ಸಿಗುತ್ತೆ. ಯು ಬಿ ಫ್ರೀ.
begin the proceedings. Session Court Case number 678, Jayanagara Police Station versus Vikrant Vasishtha and others. Yes, proceed. ಥ್ಯಾಂಕ್ ಯು ಯುವರ್ ಆನರ್. ಯುವರ್ ಆನರ್, ಇದು ಸಾಧಾರಣ ಆಕ್ಸಿಡೆಂಟ್ ಅಲ್ಲ, ಉದ್ದೇಶಪೂರ್ವಕ ಕೊಲೆ. ಉದ್ದೇಶಪೂರ್ವಕವಾಗಿ ಲಾರಿಯಿಂದ ಒಬ್ಬ ವ್ಯಕ್ತಿಗೆ ಗುದ್ದಿ ಅದರಿಂದ ಧ್ರುವ ವಶಿಷ್ಠ ಅವರು ಮೃತಪಟ್ಟಿದ್ದಾರೆ. ಹಾಗಾಗಿ ಅಕ್ಯೂಸ್ ನಂಬರ್ 1 ಲಾರಿ ಚಾಲಕ ದೊರೆಸ್ವಾಮಿಯನ್ನು ಕಟಕಟೆಗೆ ಹಾಜರುಪಡಿಸಬೇಕೆಂದು ಕೋರುತ್ತೇನೆ. ಪ್ರೊಸೀಡ್. ದೊರೆಸ್ವಾಮಿ. ಇದ್ರ ಮೇಲೆ ಕೈ ಇಟ್ಟು ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ ಅಂತ ಪ್ರಮಾಣ ಮಾಡಿ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ನಿಮ್ಮ ಹೆಸರು? ದೊರೆಸ್ವಾಮಿ ಅಂತ. ನೀವೇನು ಕೆಲಸ ಮಾಡೋದು? ನಾನು ಡ್ರೈವರ್ ಸರ್, ಲಾರಿ ಓಡಿಸ್ತೀನಿ. ಎಷ್ಟು ವರ್ಷದಿಂದ ಲಾರಿ ಓಡಿಸ್ತಿದ್ದೀರಾ? 22 ವರ್ಷದಿಂದ ಓಡಿಸ್ತಾ ಇದ್ದೀನಿ ಸರ್. ಸರಿ, ನಿಮಗೆ ಆರೋಪಿ ವಿಕ್ರಾಂತ್ ಗೊತ್ತಾ? ಗೊತ್ತು ಸರ್. ಹೇಗೆ ಗೊತ್ತು? ಆಕ್ಸಿಡೆಂಟ್ ಮಾಡೋಕ್ಕೆ ಹೇಳಿದ್ದೆ ಅವರು ಸರ್, ಹಾಗಾಗಿ ಗೊತ್ತು. ಯಾವಾಗಿಂದ ಅವ್ರು ನಿಮ್ಗೆ ಪರಿಚಯ? ತುಂಬ ಹೊಸ ಪರಿಚಯ ಸರ್. ಹೀಗೆ ನೀವು ಆಕ್ಸಿಡೆಂಟ್ ಮಾಡಬೇಕು ಅಂತ ಹೇಳಿದಾಗಿಂದ ಅವ್ರು ನನಗೆ ಪರಿಚಯ ಸರ್. ಅಂದ್ರೆ ಆರೋಪಿ ವಿಕ್ರಾಂತ್ ವಶಿಷ್ಠ ನಿಮಗೆ ಕಾಲ್ ಮಾಡಿ ಅವ್ರ ತಮ್ಮ ಧ್ರುವ ವಶಿಷ್ಠನ ಸಾಯಿಸು ಅಂತ ಹೇಳಿದ್ರು ಅಂತ ಪೊಲೀಸರ ಹತ್ರ ನೀವು ಸ್ಟೇಟ್ಮೆಂಟ್ ಕೊಟ್ಟಿದ್ದೀರ. ಈ ಸ್ಟೇಟ್ಮೆಂಟು ನೀವೇ ಕೊಟ್ಟಿದ್ದ? ಇದು ನಿಜನಾ? ಹೌದು ಸರ್, ಅದು ನಾನೇ ಕೊಟ್ಟಿದ್ದು ನಿಜ. ವಿಠಲ್ ಸಾರೇ ಆಕ್ಸಿಡೆಂಟ್ ಮಾಡಿ ಸಾಯಿಸಿ ಅಂತ ಹೇಳಿದ್ರು ಸರ್. ಕೆಲಸ ಆದಮೇಲೆ ತಲೆ ಮರೆಸ್ಕೊಳ್ಬೇಕು ಅಂತ ಮೊದಲೇ ಮಾತಾಗಿತ್ತು ಸರ್. ಅದಕ್ಕೆ ಕೆಲಸ ಆಗ್ತಿದ್ದಂಗೆ ನಾನು ಅಂಡರ್ಗ್ರೌಂಡ್ ಆಗ್ತೀನಿ, ನಾನು ದುಡ್ಡನ್ನು ಸೆಟ್ಲ್ ಮಾಡಿ ಅಂತ ಹೇಳಿ ಮೆಸೇಜ್ ಹಾಕಿದ್ದೆ ಸರ್. ಇಲ್ಲ, ಇವ್ನು ಹೇಳ್ತಿರೋ ಸುಳ್ಳು. ಇವ್ನು ಯಾರು ಅಂತಾನೆ ಗೊತ್ತಿಲ್ಲ ನನಗೆ. ಸುಮ್ಮನೆ ಹೇಳ್ತಿದ್ದ ಅವನು. ಆರ್ಡರ್ ಆರ್ಡರ್. ರೀ, ಇಷ್ಟೊತ್ತಿಗೆ ಕೋರ್ಟ್ ಶುರುವಾಗಿರ್ಬೋದಲ್ವಾ? ಹಾಂ ಪರಿ, ಶುರುವಾಗಿರಬಹುದು. ನಾವು ಅಲ್ಲಿರ್ಬೇಕಾಗಿತ್ತು ರೀ. ನಾವು ಹೋದರೆ ಬದಲಾವಣೆ ಆಗುತ್ತೆ ಅಂತಲ್ಲ, ನಮ್ಮ ಆರ್ತಿಗೆ ಧೈರ್ಯ ಹೇಳ್ಬೋದಾಗಿತ್ತು. ಪಾಪ ತುಂಬ ಹೆದರ್ಕೊಂಡ್ಬಿಟ್ಟಿರ್ತಾಳೆ. ಅವಳಿಗೆ ಧೈರ್ಯ ಹೇಳೋದಕ್ಕೆ ನಾವೇ ಅಲ್ಲಿಗೆ ಹೋಗಬೇಕು ಅಂತೇನಿಲ್ಲ ಪರಿ. ಅಲ್ಲಿ ವಸಿಷ್ಠ ಕುಟುಂಬದವರೆಲ್ಲ ಇರ್ತಾರೆ. ಅಲ್ಲಿ ಅವರು ಕೂಡ ಅದನ್ನೇ ಮಾಡ್ತಾ ಇರ್ತಾರೆ. ಅದು ನಿಜನೇ ರೀ. ಆದರೆ ಅಪ್ಪ ಅಮ್ಮ ಆಗಿ ಇಂಥ ಸಂದರ್ಭದಲ್ಲಿ ಮಗಳ ಜೊತೆಗಿರಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಅನ್ನಿಸ್ತು. ನಾವಿಲ್ಲೇ ಇದ್ದರೆ ನಮಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲ ಅನ್ನೋ ಥರ ಇದ್ದಾರೆ ಅಂತ ಅಂದ್ಕೊಳ್ಳಲ್ವಾ? ಹಾಗೆ ಯಾಕೆ ಯೋಚನೆ ಮಾಡ್ತೀಯ ಪರಿ? ಅವ್ರು ಯಾರೂ ಹಾಗೆ ಅಂದ್ಕೊಳ್ಳಲ್ಲ. ಅಲ್ಲದೆ ಆರ್ತಿ ಜೊತೆಗೆ ಅಮ್ಮು ಇದ್ದಾಳೆ. ಅವಳೇ ವಿಕ್ರಾಂತ್ ಪರವಾಗಿ ಸಾಕ್ಷಿ ಹೇಳ್ತಾ ಇದ್ದಾಳೆ. ಅಮ್ಮು ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು. ಅವಳು ಯಾವತ್ತೂ ಮಾತಲ್ಲಿ ಸೋಲವಳಲ್ಲ. ಅವಳು ವಿಕ್ರಾಂತ್ನ ಕಾಪಾಡ್ತಾಳೆ. ನೀನೇನು ಯೋಚನೆ ಮಾಡಬೇಡ. ದೇವ್ರೆ, ನನ್ನ ತಲೆಯಲ್ಲಿ ಒಂದು ದೊಡ್ಡ ಅನುಮಾನ ಕಾಡ್ತಾ ಇದೆಯಪ್ಪ. ನಾನು ನನ್ನ ಮಕ್ಕಳಿಗೆ ಚಿಕ್ಕವರಿದ್ದಾಗಿಂದ ನೀತಿ ಪಾಠ ಹೇಳ್ಕೊಂಡೇ ಬೆಳೆಸಿದ್ದೀನಿ. ಯಾವುದೇ ಸಂದರ್ಭದಲ್ಲೂ
ಸುಳ್ಳು ಹೇಳಬಾರ್ದು ಅಂತ ಹೇಳ್ಕೊಟ್ಟಿದ್ದೀನಿ. ಚಿಕ್ಕವರಿದ್ದಾಗ ಗೊತ್ತಿಲ್ಲದೆ ತಪ್ಪು ಮಾಡಿದಾಗ ಅಥವಾ ಸುಳ್ಳು ಹೇಳಿದಾಗ ಬೈದು ಬುದ್ಧಿ ಹೇಳಿದ್ದೀನಿ. ಸಂದರ್ಭ ಬಂದಾಗ ಒಂದೆರಡು ಏಟ್ ಕೊಟ್ಟು ಬೆಳೆಸಿದ್ದೀನಿ. ಆದರೆ ಈಗ ನನ್ನ ಮಗಳಿಗೆ ಸುಳ್ಳು ಹೇಳೋಂಥ ಸಂದರ್ಭ ಬಂದಿದೆ. ಅದು ನ್ಯಾಯ ದೇವತೆ ಎದುರಲ್ಲಿ. ಸುಳ್ಳು ಹೇಳಬೇಕಾಗಿರೋದು ಒಂದು ಒಳ್ಳೆಯ ಉದ್ದೇಶಕ್ಕೆ. ಒಬ್ಬ ನಿರಪರಾಧಿಗೆ ಅನ್ಯಾಯವಾಗಿ ಜೈಲು ಶಿಕ್ಷೆ ಆಗಬಾರ್ದು ಅನ್ನೋ ಅನಿವಾರ್ಯ ಪರಿಸ್ಥಿತಿಲಿ ಅವಳಿದ್ದಾಳೆ. ಅವಳು ಹೇಳ್ತಿರೋದು ಸುಳ್ಳೇ ಆದರೂ ನನ್ನ ವಿವೇಚನೆಗೆ ಅದು ಸರಿ ಅಂತಲೇ ಅನ್ನಿಸ್ತಿದೆ. ಆದರೆ ನಿನ್ನ ಲೆಕ್ಕಾಚಾರ ನಮ್ಗೆ ಅರ್ಥ ಆಗಲ್ವಲ್ಲ. ನೋಡು, ನನ್ನ ಮಗಳನ್ನ ನೀನೇ ಕಾಪಾಡಬೇಕು. ಅವಳ ಧೈರ್ಯ ನೀನೇ ತುಂಬಬೇಕು. ನನ್ನ ಅಳಿಯ ವಿಕ್ಕಿ ನಿರಪರಾಧಿ ಅಂತ ಹೊರಗಡೆ ಬಂದ್ಬಿಡಬೇಕು. ಇಷ್ಟು ಮಾಡಪ್ಪ. ಓಕೆ, ಆಕ್ಸಿಡೆಂಟ್ ನಡೆದ ದಿನ ವಿಕ್ರಾಂತ್ ನಿಮ್ಗೆ ಕಾಲ್ ಮಾಡಿದ್ರಾ? ಹೌದು ಸರ್, ಮಾಡಿದ್ರು. ಎಷ್ಟು ಸಲ ಮಾಡಿದ್ರು? ಅದು ಕರೆಕ್ಟಾಗಿ ಎಷ್ಟು ಸಲ ಅಂತ ನೆನಪಿಲ್ಲ ಸರ್, ಆದರೆ ತುಂಬ ಸಲ ಮಾಡಿದ್ರು ಸರ್. ಕೆಲಸ ಆಗೋವರೆಗೂ ಅಪ್ಡೇಟ್ ತಗೋತಾನೆ ಇದ್ರು ಸರ್. ಅಬ್ಜೆಕ್ಷನ್ ಯುವರ್ ಆನರ್. ಅಬ್ಜೆಕ್ಷನ್ ಓವರ್ ರೂಲ್. ಥ್ಯಾಂಕ್ ಯು ಯುವರ್ ಆನರ್. ಇವರೇ, ಡ್ರೈವರ್ ಫೋನ್ ನಿಮ್ಗೆ ಸಬ್ಮಿಟ್ ಮಾಡಿದ್ನಲ್ಲ, ಕೊಡಿ. ಯುವರ್ ಆನರ್, ಇವ್ರು ಹಾಕಿದ ವಾಯ್ಸ್ ಮೆಸೇಜು ಈಗ ಪ್ರತ್ಯೇಕವಾಗಿ ಎಲ್ಲರೂ ಕೇಳ್ಬೋದು. ವಿಕ್ಕಿ ಸರ್, ನೀವ್ ಹೇಳಿದ ಕೆಲಸನ ಪ್ರಾಬ್ಲಮ್ ಇಲ್ದ ಮುಗಿಸ್ಬಿಟ್ಟಿದೀನಿ. ನಿಮ್ ತಮ್ಮನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸ್ಬಿಟ್ಟಿದೀನಿ ಸರ್. ನಾನು ಹೇಳಿದ ಪೇಮೆಂಟು ಸರಿಯಾಗಿ ಕೊಟ್ಬಿಡ್ಬೇಕು ಸರ್. ನಾನೊಂದು ಸ್ವಲ್ಪ ದಿವಸ ಅಂಡರ್ ಗ್ರೌಂಡ್ ಆಗಿರ್ತೀನಿ. ಯಾವ ಕ್ರೈಮ್ಗಾದ್ರೂ ಒಂದು ಮೋಟಿವ್ ಇರುತ್ತೆ ಆನರ್. ಈ ಕೊಲೆ ಹಿಂದೆನೂ ಒಂದು ಮೋಟಿವ್ ಇದೆ. 6 ವರ್ಷಗಳ ಹಿಂದೆ ಧ್ರುವ ಯಾವುದೋ ಕಾರಣಕ್ಕೆ ಮನೆಯವ್ರ ಜೊತೆ ಜಗಳ ಆಡಿಕೊಂಡು ಮನೆ ಬಿಟ್ಟು ಹೋಗಿದ್ದ. ಕೆಲವೇ ತಿಂಗಳ ಹಿಂದೆ ಅಷ್ಟೇ ಅವನು ಮತ್ತೆ ಮನೆಯವ್ರ ಜೊತೆ ಕಾಂಪ್ರಮೈಸ್ ಮಾಡಿಕೊಂಡು ಮನೆಗೆ ವಾಪಸ್ ಬಂದ. ಮನೆಗೆ ಬಂದ್ಮೇಲೆ ಮನೆಯವ್ರ ಜೊತೆ ಆರಾಮಾಗೇ ಇದ್ದ. ಆದ್ರೆ ಧ್ರುವ ವಾಪಸ್ ಬಂದಿದ್ದನ್ನ ಆರೋಪಿ ವಿಕ್ರಾಂತ್ಗೆ ಸಹಿಸ್ಕೊಳಕ್ಕಾಗ್ಲಿಲ್ಲ. ವೇದಾಂತ್ ವಶಿಷ್ಠ ಅವರು ತುಂಬಾ ಶ್ರೀಮಂತಿಕೆ ಕುಟುಂಬ ಇವರಾನ. ಶ್ರೀಮಂತಿಕೆ ಎಷ್ಟೇ ಇದ್ರು ಮನುಷ್ಯನ ಆಸೆಗೆ ಮಿತಿ ಇಲ್ಲ ಅಂತಾರಲ್ಲ, ಬಹುಶಃ ಈ ಕೇಸಲ್ಲಿ ಆಗಿದ್ದು ಅದೇನೆ. ಧ್ರುವ ಮನೆ ಬಿಟ್ಟು ಹೋದ್ಮೇಲೆ ತನ್ನ ಪಾಲಿಗೆ ಆಸ್ತಿ ಜಾಸ್ತಿ ಬರುತ್ತೆ ಅಂತ ಆಸೆ ಇಟ್ಕೊಂಡಿದ್ದ ವಿಕ್ರಾಂತ್, ಧ್ರುವ ವಾಪಸ್ ಬಂದ್ಮೇಲೆ ಎಲ್ಲಿ ನನ್ನ ಪಾಲಿನ ಆಸ್ತಿ ಕಡಿಮೆ ಆಗುತ್ತೋ ಅಂತ ಧ್ರುವ ಮೇಲೆ ಆರೋಪಿ ವಿಕ್ರಾಂತ್ ಹಾಗೆ ಸಾಧಿಸೋಕೆ ಶುರು ಮಾಡಿದ. ಅದರ ಮುಂದುವರಿದ ಪರಿಣಾಮವಾಗಿ ಒಡ ಹುಟ್ಟಿದ ತಮ್ಮನನ್ನೇ ಕೊಲ್ಲೋಕೆ ಸುಪಾರಿ ಕೊಡೋಕೆ ಮುಂದಾದ ವಿಕ್ರಾಂತ್. ಆಸ್ತಿ ಮೇಲಿನ ದುರಾಸೆಯೇ ಈ ಅಪರಾಧಕ್ಕೆ ಪ್ರಮುಖವಾದ ಮೋಟಿವ್ ಯುವರ್ ಆನರ್. ಹಾಗಾಗಿ ವಿಚಾರಣೆ ನಡಿಬೇಕಾಗಿರೋದ್ರಿಂದ ಆರೋಪಿ ಆಚೆ ಬಂದ್ರೆ ಸಮಾಜಕ್ಕೆ ನ್ಯಾಯಾಲಯ ತಪ್ಪು ಸಂದೇಶ ಕೊಟ್ಟಾಗುತ್ತೆ ಯುವರ್ ಆನರ್.
ಆರೋಪಿ ಸಮಾಜದಲ್ಲಿ ಗಣ್ಯ ವ್ಯಕ್ತಿ ಆಗಿರೋದ್ರಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ಆಧಾರಗಳನ್ನ ನಾಶ ಮಾಡಬಹುದು ಅನ್ನೋ ಕಾರಣಕ್ಕೆ ಆರೋಪಿ ವಿಕ್ರಾಂತ್ ವಶಿಷ್ಠಗೆ ಜಾಮೀನು ಮಂಜೂರು ಮಾಡಬಾರ್ದು ಅಂತ ಘನ ನ್ಯಾಯಾಲಯದಲ್ಲಿ ಕೇಳ್ಕೊತಿದ್ದೀನಿ ಯುವರ್ ಆನರ್. ಅಬ್ಜೆಕ್ಷನ್ ಯುವರ್ ಆನರ್. ಕಟಕಟೆಯಲ್ಲಿ ನಿಂತಿರೋ ಈ ಡ್ರೈವರು ಸಂಪೂರ್ಣ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾನೆ ಯುವರ್ ಆನರ್. ನನ್ನ ಕಕ್ಷಿದಾರ ವಿಕ್ರಾಂತ್ ಅವತ್ತು ಡ್ರೈವರ್ಗೆ ಯಾವುದೇ ಫೋನ್ ಮಾಡಿಲ್ಲ ಅಂತ ಐ ಕ್ಯಾನ್ ಪ್ರೂವ್ ಯುವರ್ ಆನರ್. Objection sustained. ಮಚ್ ಒಬ್ಲೈಜ್ಡ್ ಯುವರ್ ಆನರ್. ನನ್ನ ಕಕ್ಷಿದಾರ ವಿಕ್ರಾಂತ್ ಅವ್ರನ್ನ ಕಟಕಟೆಗೆ ಕರೆಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. Proceed. ವಿಕ್ರಾಂತ್ ವಸಿಷ್ಠ, ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನೂ ಹೇಳೋದಿಲ್ಲ ಅಂತ ಪ್ರಮಾಣ ಮಾಡಿ. ಸತ್ಯವನ್ನು ಹೇಳ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳಲ್ಲ. ನಿಮ್ಮ ಹೆಸರು? ವಿಕ್ರಾಂತ್ ವಸಿಷ್ಠ. ನೀವೇನು ಕೆಲಸ ಮಾಡ್ಕೊಂಡಿದ್ದೀರಿ? ನನ್ನ ಮಣ್ಣನ್ ಕಂಪ್ನಿ ವೇದಾಂತ್ ವೆಂಚರ್ಸ್ ಅಲ್ಲಿ ಚೀಫ್ ಆಪರೇಟಿಂಗ್ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಸರ್. ಆ ಘಟನೆ ನಡೆದ ದಿನ, ಆ ಘಟನೆ ನಡೆದ ಟೈಮ್ನಲ್ಲಿ ನೀವೆಲ್ಲಿದ್ರಿ? ನಾನು ಅವತ್ತು ಒಂದು ಇಂಪಾರ್ಟೆಂಟ್ ವರ್ಕ್ ಮೇಲೆ ಆಫೀಸ್ಗೆ ಹೋಗ್ತಿದ್ದೆ ಸರ್. ನನ್ನ ಜೊತೆ ನನ್ನ ಆದ್ಮಿ ಅಮೂಲ್ಯ ಕೂಡ ಇದ್ವಿ. ಹಾಗೆ ಹೋಗುವಾಗ ನಿಮ್ಮ ಫೋನ್ ನಿಮ್ಮ ಹತ್ರನೇ ಇತ್ತಾ? ಇಲ್ಲ ಸರ್, ಆ ಟೈಮಲ್ಲಿ ನನ್ನ ಹತ್ರ ಇರಲಿಲ್ಲ ಫೋನ್. ನಿಮ್ಮ ಜೊತೆ ನಿಮ್ಮ ನಾದಿನಿ ಅಮೂಲ್ಯ ಅವರು ಇದ್ರು ಅಂದ್ರೆ ಅಲ್ವಾ ನೀವು? ಆ ಇಡೀ ದಿನ ನಿಮ್ಮ ಜೊತೆನೇ ಇದ್ರ ಅವರು? ಆಫೀಸ್ ಹತ್ರನೇ ತಾನೇ ಇರೋದು, ನಾನು ಹಾಗೆ ನಡ್ಕೊಂಡು ಹೋಗ್ತೀನಿ. ಹೌದು ಸರ್. ಸರಿ, ನೀವಿನ್ನು ಹೋಗ್ಬೋದು. ಇದರಿಂದಾನೇ ಗೊತ್ತಾಗುತ್ತೆ ಯುವರ್ ಆನರ್, ಅವತ್ತು ನಡೆದ ಘಟನೆಗೂ ನನ್ನ ಕಕ್ಷಿದಾರ ವಿಕ್ರಾಂತ್ ವಸಿಷ್ಠಗೂ ಯಾವುದೇ ಸಂಬಂಧ ಇಲ್ಲ. ಹಾಗಾಗಿ ಅವನು ಯಾವುದೇ ತಪ್ಪು ಮಾಡಿಲ್ಲ ಯುವರ್ ಆನರ್. ಈಗಾಗಲೇ ಸಾಕ್ಷಿ ಹೇಳಿರೋ ಡ್ರೈವರು ಘಟನೆ ನಡೆದ ದಿವಸ ವಿಕ್ರಾಂತ್ ಅವರು ತುಂಬ ಸಲ ಫೋನ್ ಮಾಡಿದ್ದಾರೆ ಅಂತ ಹೇಳಿದ್ರು. ಆದರೆ ಅವತ್ತಿನ ದಿವಸ ವಿಕ್ರಾಂತ್ ಹತ್ರ ಫೋನೇ ಇರಲಿಲ್ಲ ಯುವರ್ ಆನರ್. ಅದು ಅಲ್ಲದೆ ವಿಕ್ರಾಂತ್ ಅವರು ಅವತ್ತಿನ ದಿವಸ ಅಮೂಲ್ಯ ಜೊತೆ ಆಫೀಸ್ಗೆ ಹೋಗ್ತಾ ಇದ್ರು. ಜೊತೆಗೆ ಇಡೀ ದಿವಸ ಅಮೂಲ್ಯ ಅವರು ವಿಕ್ರಾಂತ್ ಅವ್ರ ಜೊತೆನೇ ಇದ್ರು ಯುವರ್ ಆನರ್. ಅಮೂಲ್ಯ ಮಂಜುನಾಥ್ ಅವ್ರನ್ನ ಕಟಕಟೆ ಕರೆಸೋದಕ್ಕೆ ದಯವಿಟ್ಟು ಅನುಮತಿ ಕೊಡಬೇಕು ಯುವರ್ ಆನರ್. Permission granted. ಅಮೂಲ್ಯ ಮಂಜುನಾಥ್, ಅಮೂಲ್ಯ ಮಂಜುನಾಥ್, ಅಮೂಲ್ಯ ಮಂಜುನಾಥ್. ಇದ್ರ ಮೇಲೆ ಕೈ ಇಟ್ಟು ನಾನು ಹೇಳೋದಿಲ್ಲ ಸತ್ಯ, ಸತ್ಯವನ್ನು ಬಿಟ್ಟು ಬೇರೆಯನ್ನು ಹೇಳೋದಿಲ್ಲ ಅಂತ ಪ್ರಮಾಣ ಮಾಡಿ.
ಮೊದಲನೇ ಸಲ ನೀನು ಸಾಕ್ಷಿ ಹೇಳಕ್ಕೆ ಕೋರ್ಟ್ ಹೋಗ್ತಿದ್ಯಾ. ಅದು ಅಲ್ಲದೆ ನಿನಗೆ ಸುಳ್ಳು ಬೇರೆ ಹೇಳಕ್ ಬರಲ್ಲ. ನ್ಯಾಯ ದೇವತೆ ಮುಂದೆ ನಿಂತ್ಕೊಂಡು ಸುಳ್ಳು ಹೇಳೋದು ಅಂದ್ರೆ ಎಂತವ್ರಿಗಾದ್ರೂ ಭಯ ಆಗಲ್ಲ.